ಹಾಯ್ ಎವ್ರಿವನ್, ನನ್ನ ಹೆಸರು ಅಂಬರೀಶ್ ಅಂತ. ನಾನು ರಾಯಚೂರು ಡಿಸ್ಟಿಕ್. ನಾನು ಇಲ್ಲಿ ಇಂಡಿಯಾ ಫಾರ್ ಐ ಎಸ್ ಕಂಡಕ್ಟ್ ಮಾಡಿರುವಂತಹ KS ಎಕ್ಸ್ಕ್ಲೂಸಿವ್ ಪ್ರಿಲಿಮ್ಸ್ ಬ್ಯಾಚ್ನ ಜನವರಿ ಬ್ಯಾಚ್ ಸ್ಟೂಡೆಂಟು. ಸ್ಪೆಷಲಿ ನಾನು ಇಂಡಿಯಾ ಫಾರ್ ಐ ಎಸ್ ಬಗ್ಗೆ ಹೇಳ್ಬೇಕಂತಂದರೆ, ಇಲ್ಲಿನ ಒಂದು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಏನಿದೆಯಲ್ಲ, ಅದು ನಮಗೆ ಇನ್ನಷ್ಟು ಕೂಡ ಸ್ಟಡಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆ್ಯಂಡ್ ಇಲ್ಲಿನ ಕ್ಲಾಸಸ್ ಬಗ್ಗೆ ಹೇಳ್ಬೇಕಂತಂದರೆ, ಇಲ್ಲಿ ಓನ್ಲಿ ಗ್ರೂಪ್ ಸಿ ಗ್ರೂಪ್ ಡಿಗೆ ಮಾತ್ರ ಅಲ್ಲ, ಗ್ರೂಪ್ ಎ ಇಂದ ಗ್ರೂಪ್ ಬಿ ವರೆಗೂ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಎಕ್ಸಾಮ್ಸ್ ಬರಲಿ, ಆ ಎಲ್ಲ ಎಕ್ಸಾಮ್ಸ್ನ ಕೂಡ ಕ್ರ್ಯಾಕ್ ಮಾಡಬಹುದು. ಆ ಥರ ಒಂದು ಟೀಚಿಂಗ್ ಫ್ಯಾಕಲ್ಟಿ ಕೂಡ ಇಲ್ಲಿದೆ. ಆ್ಯಂಡ್ ವಿಶೇಷವಾಗಿ ಏನಪ್ಪಾ ಅಂತಂದರೆ, ಇಲ್ಲಿ ನಮಗೆ ಆನ್ಲೈನ್ ಆಕ್ಸೆಸ್ ಕೂಡ ಪ್ರೊವೈಡ್ ಮಾಡ್ತಿದ್ರು ಆ್ಯಂಡ್ ರೆಕಾರ್ಡೆಡ್ ಕ್ಲಾಸಸ್ ಕೂಡ ಪ್ರೊವೈಡ್ ಮಾಡ್ತಿದ್ರು. ಇದರಿಂದ ನಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇತ್ತು ಅಂತಂದರೆ ನಾವು ಅದನ್ನ ಕ್ಲಾರಿಫೈ ಮಾಡ್ಕೋಬೋದಾಗಿತ್ತು. ಆ್ಯಂಡ್ ಅದೇ ರೀತಿಯಾಗಿ ನಾನು ವಿಶೇಷವಾಗಿ ಪಡ್ಕೊಂಡಿರ್ತಕ್ಕಂಥ ಇಲ್ಲಿ ಸವಲತ್ತು ಏನಂತಂದರೆ, ಅದು ಮೆಂಟರ್ಶಿಪ್ಪು. ಪ್ರಿಸೈಸಿಂಗ್ಲಿ ನನ್ನ ಮೆಂಟರ್ ಬಂದು ಅಭಿಷೇಕ್ ಸರ್ ಅಂತ. ಅವರು ನನಗೆ ಪ್ರತಿಯೊಂದು ಟಾಪಿಕ್ ಬಗ್ಗೆ ಯಾವ ರೀತಿಯಾಗಿ ನಾವು ಓದಬೇಕು, ಯಾವ ಪೋರ್ಷನ್ಸ್ ಓದಿದ್ರೆ ಇಷ್ಟೆಲ್ಲ ಅಂಕಗಳನ್ನು ನಾವು ಪಡ್ಕೋಬಹುದು, ಮತ್ತು ಯಾವ ಪೋರ್ಷನ್ಸ್ ಇಂಪಾರ್ಟೆಂಟು, ಯಾವ ಪೋರ್ಷನ್ಸ್ ಇಂಪಾರ್ಟೆಂಟ್ ಅಲ್ಲ, ಇದೆಲ್ಲದ್ರ ಬಗ್ಗೆ ಕೂಡ ಕ್ಲಿಯರ್ ಪಿಕ್ಚರ್ಸ್ ಕೂಡ ನೀಡಿದ್ದಾರೆ. ಮತ್ತು PSI ಪೇಪರ್ 1 ಆಗಿರಬಹುದು, ಕಮ್ಯುನಿಕೇಷನ್ ರಿಲೇಟೆಡ್ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಒಂದು ಸಬ್ಜೆಕ್ಟ್ಸ್ಗಳಾಗಿರಬಹುದು, ಮತ್ತು ಇದೆಲ್ಲ ಒಂದು ವಿಷಯಗಳನ್ನು ಕೂಡ ನನಗೆ ಮನವರಿಕೆ ಮಾಡಿಕೊಂಡಿದ್ದು ನಾನು ಓದಬೇಕನ್ನುವಂಥ ಒಂದು ಮನೋಚೇತನ ನನ್ನಲ್ಲಿ ಕೂಡ ಈಗ ಮೂಡಿದೆ. ಆ್ಯಂಡ್ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಇನ್ನೊಂದು ಸವಲತ್ತು ಬಗ್ಗೆ ಹೇಳ್ಬೇಕಂದ್ರೆ, ಅದು ವೀಕ್ಲಿ ಟೆಸ್ಟ್ ಸೀರೀಸ್ ಅಂತ. ವೀಕ್ಲಿ ಟೆಸ್ಟ್ ಸೀರೀಸಲ್ಲಿ ಫಸ್ಟ್ ವೀಕ್ ನನಗೆ ಅಷ್ಟೊಂದೇನು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬಂದಿರಲಿಲ್ಲ. ಬಟ್ ಇಲ್ಲಿವರೆಗೂ ನಾನು ಕಂಟಿನ್ಯೂಸ್ ಆಗಿ ಬರಿತಾ ಹೋಗಿದ್ದೀನಲ್ಲ, ಈಗ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾರ್ಕ್ಸ್ ಕೂಡ ಬರೀತಿದ್ದಾವೆ. ಇದರಿಂದ ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಇನ್ಕ್ರೀಸ್ ಆಗಿದೆ. ಈಗ ನಾನು ಯಾವುದೇ ರೀತಿಯಾಗಿರ್ತಕ್ಕಂತಹ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಕಂಡಕ್ಟ್ ಮಾಡುವಂತಹ ಎಕ್ಸಾಮ್ಸ್ಗಳನ್ನು ನಾನು ಕ್ರ್ಯಾಕ್ ಮಾಡಬಲ್ಲೆ ಅನ್ನುವಂಥ ಒಂದು ಮನೋಚೇತನ ಮತ್ತು ಕಾನ್ಫಿಡೆನ್ಸ್ ನನ್ನಲ್ಲಿ ಕೂಡ ಈಗ ವೃದ್ಧಿಯಾಗಿದೆ. ಇದಕ್ಕೆ ಮೇನ್ ಕಾರಣ ಅಂತಂದರೆ, ಮೇನ್ ಪಿಲ್ಲರ್ ಅಂದರೆ ಟೀಮ್ ಇಂಡಿಯಾ ಫಾರ್ ಐ ಎಸ್. ಇದಕ್ಕೆ ನಾನು ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೀನಿ. ಧನ್ಯವಾದಗಳು.